ಗುಡ್ ಮಾರ್ನಿಂಗ್ ಟ್ವೀಪಲ್ಸ್. ಗುಡ್ ಮಾರ್ನಿಂಗ್ ಹೇಳಿ ಪ್ಯಾರರು. ಎಸ್, ಜೋಶಲ್ಲಿರಿ. ಟ್ವಿಟರೋತ್ಸವ ಅಂತೂ ಇಂತೂ ಬಂದಿದೆ. ಸ್ಟಾರ್ಟ್ ಮಾಡೋಣ. ಟ್ವಿಟರೋತ್ಸವದ ಬಗ್ಗೆ ಇನ್ನೂ ಒಂದಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ನೀಡ್ ಬೇಸ್ ಇಂಡಿಯಾ ಸಂಸ್ಥೆಯಿಂದ ಒಂದಷ್ಟು ಮಕ್ಕಳು ಬಂದಿದ್ದಾರೆ. ನಮಗೋಸ್ಕರ ನಿಮಗೋಸ್ಕರ ಟ್ವಿಟರೋತ್ಸವ ಸಕ್ಸಸ್ಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅದಾದಮೇಲೆ ನಾವು ಮಾತು ಕಂಟಿನ್ಯೂ ಮಾಡೋಣ. ಪ್ಲೀಸ್ ವೆಲ್ಕಮ್ ಆ ಮಕ್ಕಳು. ದೇವಾ ಮೌನ ಮಹಾಮೌನ, ದೇವಾ ಮೌನ ಮನೋಹರ ಮೌನ, ಮುದ್ದ ಮಗುವ ಮನಸ್ಸು ಮೌನ, ಹೃದಯ ರವಿಯ ಕಿರಣ ಮೌನ, ತಾರೆ ಸುರಿವ ಬೆಳಕು ಮೌನ, ವನದ ಹೂವ ನಗುವ ಮೌನ, ದೇವ ಸೃಷ್ಟಿಯ ಸಕಲವು ಮೌನ, ದೇವ ಸೃಷ್ಟಿಯ ಸಕಲವು ಮೌನ. ಓ ಮೌನವೇ ಮೌನ ಮನದ ಗೀತೆಯೇ, ಓ ಮೌನವೇ ಮೌನ ಮನದ ಮಿಡಿತವೇ, ದೇವಾ ಮೌನ ಮಹಾಮೌನ, ದೇವಾ ಮೌನ ಮನೋಹರ ಮೌನ, ಭೂಮಿ ತಾಯಿ ಸಹನೆ ಮೌನ, ಬೀಜ ಬೆಳೆವ ಕಿರಣ ಮೌನ, ಬೆಳೆವ ಸಿರಿಯ ಪ್ರಗತಿ ಮೌನ, ಮೌನ ಮುಖಿಯ ಮಾತು ಮೌನ, ದೇವ ಸೃಷ್ಟಿಯ ಸಕಲವು ಮೌನ, ದೇವ ಸೃಷ್ಟಿಯ ಸಕಲವು ಮೌನ. ಓ ಮೌನವೇ ಮೌನ ಮನದ ಗೀತೆಯೇ, ಓ ಮೌನವೇ ಮೌನ ಮನದ ಮಿಡಿತವೇ, ದೇವಾ ಮೌನ ಮಹಾಮೌನ, ದೇವಾ ಮೌನ ಮನೋಹರ ಮೌನ. ಥ್ಯಾಂಕ್ ಯು. Yes, Twitterotsava presented by Talk of the Town. Sponsors Rangavali Art in My Heart, marketed by The Big Little, and co-sponsors Prelim Private Limited. ಟ್ವಿಟರೋತ್ಸವ ಬಂದಿದೆ. ಎಲ್ಲರೂ ಇಲ್ಲಿ ಬಂದಿದ್ದೀರಾ. ಯೂಶ್ವಲಿ ನಾವೆಲ್ಲರೂ ವೀಕೆಂಡ್ಸ್ ಅಂದರೆ ಏನು ಮಾಡ್ತೀವಿ ಹೇಳಿ? ಹೊರಗಡೆ ಹೋಗ್ತೀವಿ, ಇಲ್ಲ ಆರಾಮಾಗಿ ಒಂದೇ ವೀಕೆಂಡ್ ಸಿಗೋದಪ್ಪ ಅಂತ ಹೇಳಿ ಮಲ್ಕೋತೀವಿ. ಟ್ವಿಟರಲ್ಲಿರೋ ಸಾಕಷ್ಟು ಜನ ನಾನು ನೋಡಿದ್ದೀನಿ. ಟ್ವಿಟರ್ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ, ಜೊತೆಗೆ ಸೆಲ್ಫೀಸ್ ತೊಗೊಂಡು ಪೋಸ್ಟ್ ಮಾಡ್ತಾರೆ. ಎಸ್, ಅದನ್ನು ನಾವು ಟ್ವೀಟಪ್ ಅಂತ ಕರಿತೀವಿ. ಇವತ್ತು ಈ ವೀಕೆಂಡ್ ಇಲ್ಲಿ ಆಗ್ತಿರೋದು ಕೂಡ ಒಂಥರ ಟ್ವೀಟಪ್ಪೇನೆ. ಆದರೆ ಇದು ದ ಬಿಗ್ಗೆಸ್ಟ್ ಆ್ಯಂಡ್ ದ ಬೆಸ್ಟ್ ಟ್ವೀಟಪ್ ಎವರ್ ಬೈ ಟಾಕ್ ಆಫ್ ದಿ ಟೌನ್. ಪ್ರೋಗ್ರಾಮ್ ಶುರು ಮಾಡೋಕ್ಕಿಂತ ಮುಂಚೆ ಖಂಡಿತ ಟ್ವಿಟರೋತ್ಸವ ಬಗ್ಗೆ ಹೇಳಲೇಬೇಕು. ನಮಗೆ ಸಿಗುವಂಥ ದಿನದಲ್ಲಿ ಒಂದು ಸ್ವಲ್ಪ ಟೈಮಲ್ಲಿ ನಮಗೆ ಸಿಗುವಂಥ 280 ಕ್ಯಾರೆಕ್ಟರ್ಸ್ ಲಿಮಿಟಲ್ಲಿ ಎಷ್ಟೆಲ್ಲ ಎಂಟರ್ಟೈನ್ ಮಾಡ್ತೀವಿ ನಾವು ಜನನ ಅಂದರೆ, ಇನ್ನು ನಮಗೋಸ್ಕರ ಅಂತ ಒಂದು ಸ್ಟೇಜ್ ಸಿಕ್ಕಿದ್ರೆ ಇನ್ನು ಎಷ್ಟು ಎಂಟರ್ಟೈನ್ ಮಾಡ್ತೀವಿ ಅಲ್ವಾ? ಸೊ ಈ ಐಡಿಯಾ ಬಂದಂಥ ಐಡಿಯಾ ಟ್ವಿಟರೋತ್ಸವನ ಮುಂದೆ ತಂದಿದ್ದು ಆಫ್ಕೋರ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟಾಕ್ ಆಫ್ ದಿ ಟೌನ್. ಟಾಕ್ ಆಫ್ ದಿ ಟೌನ್ ಏನು ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ರೆ, ಟಾಕ್ ಆಫ್ ದಿ ಟೌನ್ ಸೋಷಿಯಲ್ ಮೀಡಿಯಾಯಿಂದ ಸೋಷಿಯಲ್ ಕಾಸ್ಗೋಸ್ಕರ ಏನೇನಾದರೂ ಮಾಡೋದಕ್ಕೆ ಯಾವಾಗಲೂ ಕೂಡ ರೆಡಿ ಇರುತ್ತೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟ್ವಿಟರ್ ಎಲ್ಲದರಲ್ಲೂ ಕೂಡ ಟಾಕ್ ಆಫ್ ದಿ ಟೌನ್ ಇದೆ. ನೀವು ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಫಾಲೋ ಮಾಡ್ಬೋದು. ನೀವು ನೋಡ್ತಾ ಇರ್ತೀರ ಎಷ್ಟೊಂದು ಪ್ರತಿ ಬುಧವಾರ ಕಗ್ಗಗಳು ಕೂಡ ಬರ್ತಾ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾಯಿಂದ ಸೊಸೈಟಿ ಹಾಳಾಗ್ತಾಯಿದೆ, ಸೊಸೈಟಿ ಹಾಗಾಗ್ತಾಯಿದೆ, ಹೀಗಾಗ್ತಾಯಿದೆ ಅಂತ ಕಂಪ್ಲೇಂಟ್ ಮಾಡೋರ ಮಧ್ಯ ನಾವು ಸೊಸೈಟಿಗೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ, ಥ್ರೂ ಸೋಷಿಯಲ್ ಮೀಡಿಯಾ ಸೊಸೈಟಿಗೆ ಒಂದು ಒಳ್ಳೆ ಕೊಡುಗೆ ಕೊಡ್ತೀವಿ ಅಂತ ಬಂದಿರೋ ಅಂಥದ್ದೇ ಟಾಕ್ ಆಫ್ ದಿ ಟೌನ್. ಸೊ ಎಲ್ಲರ ಕಡೆಯಿಂದ ಟಾಕ್ ಆಫ್ ದಿ ಟೌನ್ಗೆ ಫಸ್ಟು ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ಎಸ್, ಇನ್ನು ಟ್ವಿಟರೋತ್ಸವ ಬಗ್ಗೆ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಟ್ವಿಟರಲ್ಲಿ ನಮ್ಮ ಟೈಮ್ ಲೈನಲ್ಲಿ ಇರೋರು, ನಮ್ಮನ್ನ ಫಾಲೋ ಮಾಡ್ತಿರೋರು, ಇಲ್ಲ ನಾವು ಅವ್ರನ್ನ ಫಾಲೋ ಮಾಡ್ತಿರೋರು ಒಂದಷ್ಟು ಜನ ಏನಿದ್ದಾರೆ, ಅವರಲ್ಲಿ ಏನೋ ಒಂದು ಹಿಡನ್ ಟ್ಯಾಲೆಂಟ್ಸ್ ಇರುತ್ತೆ. ಎಲ್ರಿಗೂ ಅಷ್ಟೊಂದು ಗೊತ್ತಿರಲ್ಲ. ನಾವು ಟ್ವೀಟ್ ಮಾಡ್ತಿರ್ತೀವಿ, ಟೆಕ್ಸ್ಟಲ್ಲಿ ಮಾತ್ರ ಪರಿಚಯ ಆಗಿರ್ತೀವಿ. ಸೊ ಅವರಿಗೋಸ್ಕರ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಅವರ ಟ್ಯಾಲೆಂಟನ್ನು ಹೊರಗೆ ತರೋದಕ್ಕೆ, ಜೊತೆಗೆ ಅವರ ಟ್ವಿಟರ್ ಮೇಟ್ಸ್ಗೆ ಆ ಟ್ಯಾಲೆಂಟನ್ನು ತಲುಪಿಸೋವಂಥ ಕೆಲಸ ಮಾಡೋದೇ ಟ್ವಿಟರೋತ್ಸವದಲ್ಲಿ ನಿಮ್ಮ ಟೈಮ್ ಲೈನಲ್ಲಿ ನಿಮ್ಮ ಜೊತೆಗೆ ಇರೋರು ಬಂದು ಇಲ್ಲಿ ಪರ್ಫಾರ್ಮ್ ಮಾಡ್ತಾರೆ, ಜೊತೆಗೆ ನಿಮಗೆ ಎಂಟರ್ಟೈನ್ ಕೂಡ ಮಾಡ್ತಾರೆ. ಇನ್ನು ನಾನು ಅಲ್ಲಿ ತಿಂಡಿ ತಿನ್ನುವಾಗ ನೋಡ್ತಾ ಇದ್ದೆ, ಎಷ್ಟೊಂದು ಜನ ಆಲ್ರೆಡಿ ಸೆಲ್ಫೀಸ್ ತೊಗೋತಾ ಇದ್ರು. ಇವಾಗಲೂ ಎಷ್ಟೊಂದು ಜನದ ಮೊಬೈಲ್ ಲೈಟ್ಸ್ ಕಾಣಿಸ್ತಾ ಇದೆ ಅಲ್ಲಿ. #ಟ್ವಿಟರೋತ್ಸವ, #ನೀವು ಅಲ್ಲಿದ್ದೀರಾ, ನೀವು ಇಲ್ಲಿದ್ದೀರಾ ಅಂತೆಲ್ಲ ಹೇಳ್ತಾ ಇರ್ತೀರಾ.
ಆದರೆ ಟ್ವಿಟರ್ ಟೈಮ್ಲೈನ್, ವರ್ಚುವಲ್ ಟೈಮ್ಲೈನ್ನ ಸದ್ಯಕ್ಕೆ ಸೈಡ್ಗಿಡಿ, ಇದನ್ನೇ ನಿಮ್ಮ ಟೈಮ್ಲೈನ್ ಅಂದ್ಕೊಳ್ಳಿ, ಆರಾಮಾಗಿ ಎಂಜಾಯ್ ಮಾಡಿ. ಜೊತೆಗೆ ಇದನ್ನೇ ಟ್ವೀಟ್ ಅಂದ್ಕೊಳ್ಳಿ, ಪರ್ಫಾರ್ಮೆನ್ಸಸ್ನ ಲೈಕ್ ಮಾಡಿ, ರೀಟ್ವೀಟ್ ಮಾಡಿ. ಜೊತೆಗೆ ಎಲ್ಲರನ್ನು ಕೂಡ ಸಪೋರ್ಟ್ ಮಾಡಿ. ಪ್ರೋಗ್ರಾಮ್ನ ಶುರು ಮಾಡೋಣ ದೀಪ ಹಚ್ಚೋದ್ರ ಮೂಲಕ. ಮಕ್ಕಳು, ನೀಡ್ ಬೇಸ್ ಇಂಡಿಯಾ ಮಕ್ಕಳು ಬರ್ತಾರೆ, ದೀಪ ಹಚ್ತಾರೆ. ಎಸ್, ನೀಡ್ ಬೇಸ್ ಇಂಡಿಯಾ ಮಕ್ಕಳ ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ ಪ್ರವೀಣ್ ನಾಯಕ್ ಸರ್ ಅವರು. ಪ್ರವೀಣ್ ನಾಯಕ್ ಸರ್ ಬಗ್ಗೆ ನಾನು ಸ್ಪೆಷಲಾಗಿ ಯಾರಿಗೂ ಏನು ಹೇಳಬೇಕಾಗಿಲ್ಲ. ಪ್ರವೀಣ್ ನಾಯಕ್ ಸರ್ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಗುರುತಿಸ್ಕೊಂಡಿರುವಂಥ ಒಬ್ಬರು ವ್ಯಕ್ತಿ. ಜೊತೆಗೆ ನಮ್ಮ ಟ್ವಿಟರಲ್ಲಿ ಎಲ್ಲರ ಜೊತೆನೂ ಆರಾಮಾಗಿ ನಕ್ಕೊಂಡು, ಕಾನ್ವರ್ಸ್ ಮಾಡಿಕೊಂಡು, ಹ್ಯಾಪಿಯಾಗಿ ಓಡಾಡಿಕೊಂಡು ಮಾತಾಡ್ಕೊಂಡಿರುವಂಥ ಒಬ್ಬರು ವ್ಯಕ್ತಿ ಪ್ರವೀಣ್ ನಾಯಕ್ ಸರು. ಅವರು ಖ್ಯಾತ ಫೋಟೋಗ್ರಾಫರ್, ಜೊತೆಗೆ ಡೈರೆಕ್ಟರ್, ಅದರ ಜೊತೆಗೆ ಆ್ಯಕ್ಟರ್ ಕೂಡ ಹೌದು. ನಮ್ಮ ಮನಸ್ಸನ್ನು ನಾವು ಕಂಟ್ರೋಲಲ್ಲಿ ಹೇಗೆ ಇಟ್ಕೊಳ್ಬೇಕು, ಅದನ್ನು ಹೇಗೆ ಒಳ್ಳೆಯದಾಗಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ಅವರಲ್ಲಿ ತುಂಬ ಇಷ್ಟ ಆಗುವಂಥ ಒಂದು ಗುಣ ಅಂದರೆ, ನನಗೆ ಮಾತ್ರ ಅಲ್ಲ, ಬಹುಶಃ ಎಲ್ಲರಿಗೂ ಅಷ್ಟೇ ಅಂದ್ಕೊಳ್ತೀನಿ, ಎಲ್ಲರೂ ಯಾರು ಏಜ್ ನೋಡಲ್ಲ ಅಥವಾ ಇವ್ರು ಯಾರು ಅದನ್ನೇನು ನೋಡಲ್ಲ, ಎಲ್ಲರ ಜೊತೆನೂ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ. ಅಷ್ಟೇ ಪ್ರೀತಿಯಿಂದ ಮಾತಾಡಿಕೊಂಡು, ಅಷ್ಟೇ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಎಲ್ಲರಿಗೂ ಕೂಡ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ. ಅವರು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಅವರಿಗೆ. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದೀಪವನ್ನು ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮನ ಉದ್ಘಾಟನೆ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಶುರು ಆಗುತ್ತೆ, ಮಕ್ಕಳು ಬರ್ತಾರೆ. ಸರಿ, ಬನ್ನಿ ಮಕ್ಕಳೇ, ಪ್ಲೀಸ್ ಕಮ್. ಬನ್ನಿ ಮುಂದೆ ಬನ್ನಿ. ಯಾಕೆ ಕತ್ಲಲ್ಲಿ ನಿಂತ್ಕೊತಾರೆ ನೋಡಿ, ಬೆಳಕಿದೆ, ಬೆಳಕಿಗೆ ಬರ್ಬೇಕು ಎಲ್ಲರೂ. ಬನ್ನಿ. ಮಕ್ಕಳ ಮನಸ್ಸು ದೇವರ ಥರ ಅಂತಾರೆ. ಇದರಿಂದ ಈ ದೇವರ ಸ್ವರೂಪಗಳ ಮೂಲಕ ಇಂದಿನ ಜ್ಯೋತಿಯನ್ನು ಬೆಳಗುವ ಕಾರ್ಯಕ್ರಮ. ಥ್ಯಾಂಕ್ ಯು. ಮುಂದೆ ಸಿರಿ ಮೈಸೂರು ಅವರ ಕಾರ್ಯಕ್ರಮ ಮುಂದುವರಿಯುತ್ತೆ ಅನಿಸುತ್ತೆ. ಬನ್ನಿ. ಖಂಡಿತ ಸರ್. ಎಲ್ಲ ಪುಟ್ಟ ಮಕ್ಕಳಿಗೆ ಹಾಗೆ ಚೀಫ್ ಗೆಸ್ಟ್ ಆದಂಥ ಪ್ರವೀಣ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್, ದೀಪವನ್ನು ಹಚ್ಚಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಕ್ಕೆ. ಎಸ್, ಮುಂದೆ ಏನು ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ದೀರಾ. ಟಾಕ್ ಆಫ್ ದಿ ಟೌನ್, ನಾನು ಆಗಲೇ ಹೇಳಿದೆ, ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆಯೂ ಇದೆ ಅಂತ ಹೇಳಿ. ಈಗ ಟಾಕ್ ಆಫ್ ದಿ ಟೌನ್ ಮೂಲಕ ಒಂದು ಹೊಸ ಪ್ರಯತ್ನ ಕೂಡ ನಡೀತಾ ಇದೆ. ಬಹುಶಃ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಅದೇನೆಂದರೆ ಟಾಕ್ ಆಫ್ ದಿ ಟೌನ್ ಪಬ್ಲಿಕೇಶನ್ಸ್. ಒಂದು ಹೊಸ ಥರದ ಬುಕ್ಗಳನ್ನ, ಹೊಸ ಥರದ ವಿಷಯಗಳನ್ನ ಜನರಿಗೆ ಮುಟ್ಸೋಕ್ಕೋಸ್ಕರ ಟಾಕ್ ಆಫ್ ದಿ ಟೌನ್ ಪಬ್ಲಿಕೇಶನ್ಸ್ ಶುರು ಆಗಿದೆ. ಆ ಪಬ್ಲಿಕೇಶನ್ಸ್ನ ಮೊದಲ ಪುಸ್ತಕ ಇವತ್ತು ಇಲ್ಲಿ ಟ್ವಿಟರೋತ್ಸವದ ವೇದಿಕೆಯಲ್ಲಿ ಬಿಡುಗಡೆ ಆಗುತ್ತೆ. ಅದು ನಮ್ಮೆಲ್ಲರಿಗೂ ಕೂಡ ತುಂಬ ಖುಷಿಯಾದ ವಿಷಯ. ಆ ಬುಕ್ ಬರೆದಿರೋರು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಅರುಣ್ ಮೇಷ್ಟ್ರು. ಇವರು ಕಗ್ಗ ಹೇಳೋಕೆ ಅಂತ ಕೂತ್ರೆ ತಮ್ಮ ಧ್ವನಿ ಮೂಲಕನೇ ನಮ್ಮನ್ನೆಲ್ಲ ಆವರಿಸ್ಕೊಳ್ತಾರೆ. ಜೊತೆಗೆ ಬರೆಯೋಕೆ ಅಂತ ಪೆನ್ ಹಿಡಿದು ಕೂತ್ಕೊಂಡ್ರೆ ತಮ್ಮ ಥಾಟ್ಸ್ ಮೂಲಕನೇ ನಮ್ಮನ್ನೆಲ್ಲರನ್ನೂ ಹತ್ತಿರ ಮಾಡ್ಕೊಳ್ತಾರೆ. ಇವರು ಖಂಡಿತ ರೆಡ್ ಪೆನ್ ಹೌದು. ಅವರ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನಿದೆ ಅಷ್ಟು ಬೇಗ ಕಂಡುಹಿಡಿತಾರೆ. ಜೊತೆಗೆ ಇದ್ರ ಬಗ್ಗೆ ಮಾತಾಡಬೇಕು ಇಲ್ವೋ ಗೊತ್ತಿಲ್ಲ, ಎಲ್ಲರ ಕನ್ನಡಕ್ಕೂ ಅರುಣ್ ಸರ್ಗೂ ತುಂಬ ಏನೋ ಲಿಂಕ್ ಇದೆ ಅಂತ ಅನಿಸುತ್ತೆ. ಯಾಕೋ ಅವರು ಇವ್ರ ಮಧ್ಯೆ ಏನೋ ನಡೀತಾನೆ ಇರುತ್ತೆ ಅವಾಗವಾಗ ಟ್ವಿಟರಲ್ಲಿ. ಎಸ್, ಅಪಾರ್ಟ್ ಫ್ರಮ್ ದಟ್, ಅವರ ಹಿಮಾಚಲದ ಹುಡುಗಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಸ್ಪೆಷಲ್ ಗೆಸ್ಟ್. ಅವರ ಮೊದಲ ಕವನ ಸಂಕಲನ ಹಿಮಾಚಲದ ಹುಡುಗಿ ಇಲ್ಲಿ ಇವತ್ತು ಬಿಡುಗಡೆ ಆಗ್ತಾ ಇದೆ ಟಾಕ್ ಆಫ್ ದಿ ಟೌನ್ ಪಬ್ಲಿಕೇಶನ್ಸ್ ಕಡೆಯಿಂದ. ಆ ಪುಸ್ತಕನ ಬಿಡುಗಡೆ ಮಾಡೋದಕ್ಕೆ ವೇದಿಕೆ ಮೇಲೆ ಪ್ರವೀಣ್ ನಾಯಕ್ ಸರ್ ಹಾಗೆ ಅರುಣ್ ಸರ್ ಎಲ್ಲರೂ ಕೂಡ ಬರಬೇಕು. ಜೊತೆಗೆ ನೀಡ್ ಬೇಸ್ ಇಂಡಿಯಾ ಮಕ್ಕಳು ಕೂಡ ವೇದಿಕೆ ಮೇಲೆ ಬರಬೇಕು. ಬನ್ನಿ. ಈಗ ಬುಕ್ ರಿಲೀಸ್ ಆಗುತ್ತೆ. ಹಿಮಾಚಲದ ಹುಡುಗಿ ಟಾಕ್ ಆಫ್ ದಿ ಟೌನ್ ಪಬ್ಲಿಕೇಶನ್ಸ್ ಕಡೆಯಿಂದ ರಿಲೀಸ್ ಆಗ್ತಾ ಇರುವಂಥ ಬುಕ್. ಇದು ಅರುಣ್ ಸರ್ ಅವರ ಮೊದಲ ಕವನ ಸಂಕಲನ ಅಂತಲೇ ಹೇಳಬೇಕು. ಬುಕ್ ರಿಲೀಸ್ ಮಾಡೋದಕ್ಕಿಂತ ಮುಂಚೆ
ಅರುಣ್ ಸರ್ ಬುಕ್ ಬಗ್ಗೆ ಒಂದೆರಡು ಮಾತನಾಡಬೇಕು, ಖಂಡಿತ ಅದನ್ನ ನಾನು ಕೇಳ್ಕೊಳ್ತೀನಿ. ಸ್ಕೂಲ್ ಮೇಸ್ಟ್ರುಗಳ ಕೈಲಿ ಮೈಕ್ ಕೊಡಬಾರ್ದಂತೆ, ನಿಲ್ಸಲ್ಲ ಮಾತಾಡೋದು. ನಿಲ್ಲಿಸ್ಬೇಕು ಅಂತಂದರೆ ಬೆಲ್ ಹೊಡೆಯೋ ಸೌಂಡ್ ಕೇಳಿಸ್ಬೇಕು. ಇವತ್ತು ಪಕ್ಕದಲ್ಲಿ ಸ್ಕೂಲ್ ಇರೋದು ರಜಾ ಇದೆ, ಇವತ್ತು ಬೆಲ್ ಹೊಡೆಯೋದು ಡೌಟು. ಬೆಲ್ ಹೊಡೆಯಲ್ಲ. ನಿನ್ನೆ ಆ್ಯಕ್ಚುಲಿ ನಾನು ಮಾತಾಡೋದು ಇರಲಿಲ್ಲ. ನಿನ್ನೆ ಸಂಜಯ್ ಸರ್ ನೀವು ಮಾತಾಡಬೇಕು ಪುಸ್ತಕದ ಬಗ್ಗೆ ಅಂತ, ಏನಾದರೂ ಮಾತಾಡಬೇಕು ಅಂತ ಹೇಳಿದ್ರು. ಇಲ್ಲ ಸಂಜಯ್, ಇರೋದು ಮಾತು ಕೇಳೋಕ್ಕೆ ಯಾರೂ ಬಂದಿರಲ್ಲ, ಆಗಲ್ಲ, ಅದೇ ತುಂಬ ಟೈಮ್ ಆಗುತ್ತೆ ಅಂತಂದೆ. ಇಲ್ಲ ಸರ್, ಒಂದು 2 ನಿಮಿಷ ಮಾತಾಡಿ, ಪರವಾಗಿಲ್ಲ. ಇಲ್ಲ ನನಗೆ ಆಗಲ್ಲ, ನನಗೆ ಸ್ಟೇಜ್ ಮೇಲೆ ಮಾತಾಡೋದು ಕಷ್ಟ, ಕ್ಲಾಸ್ ರೂಮ್ ಆದರೆ ಮಾತಾಡ್ಬೋದು. ಇಲ್ಲ ಒಂದು 2 ನಿಮಿಷ ಮಾತಾಡಿ. ಆ 2 ನಿಮಿಷ ಅಂತ ಒತ್ತು ಹೇಳ್ತಿದ್ರು ಸಂಜಯ್. ನಾನು ಅದು ಗಮನಿಸಲೇ ಇಲ್ಲ. ಈಗಾಗಲೇ 2 ನಿಮಿಷ ಆಗಿರ್ಬೋದು, ಆದರೂ ಇನ್ನೊಂದು 2 ನಿಮಿಷ ಮಾತಾಡ್ತೀನಿ. ಈ ಪುಸ್ತಕದಲ್ಲಿ ಮುನ್ನುಡಿ ಅಂತ ಒಂದು ಬರೆದಿರ್ತಾರಲ್ಲ, ಸಾಮಾನ್ಯವಾಗಿ ಯಾರೂ ಓದಲ್ಲ. ನಾನು ಈ ಸಾಮಾನ್ಯ ಓದುಗರು ಮುನ್ನುಡಿನ ಓದೋದು ಡೌಟು ನನಗೆ. ಹಾಗಾಗಿ ನಾನು ಆ ಮುನ್ನುಡಿಲಿ ಏನು ಬರೆದಿದ್ದೀನಿ ಅನ್ನೋದನ್ನು ಒಂಚೂರು ಹೇಳ್ತೀನಿ, ಅದರ ಸಾರಾಂಶ ಹೇಳ್ತೀನಿ. ಈ ಹಿಮಾಚಲದ ಹುಡುಗಿ ಕವನ ಸಂಕಲನ ಪ್ರಕಟಿಸಬೇಕು ಅಂತ ತುಂಬ, ನಾನೇನು ಹೆಚ್ಚು ಕಮ್ಮಿ ಒಂದು 10 ವರ್ಷದ ಕವನಗಳೆಲ್ಲ ಇದೆ ಅದರಲ್ಲಿ. ಪ್ರಕಟಿಸಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ ಅಷ್ಟೇ. ಅದನ್ನು ಆ ಟೈಮಲ್ಲಿ ಯಾರ್ಯಾರಿಗೆ ಮೀಟ್ ಮಾಡಿದ್ನೋ ಅವ್ರನ್ನೆಲ್ಲ ಕೇಳಿದಾಗ ಕೆಲವ್ರು ಹೇಳಿದ್ರು ಕವನಗಳೆಲ್ಲ ಯಾರು ಓದ್ತಾರೆ ಇವಾಗ ಅಂತ. ಇನ್ನು ಕೆಲವರು ಕವನಗಳನ್ನು ಯಾಕೆ ಪ್ರಕಟಿಸಬೇಕು ಅಂತ ಕೇಳಿದ್ರು. ಸದ್ಯಕ್ಕೆ ನನ್ನ ಪುಣ್ಯಕ್ಕೆ ಯಾರೂ ನೀವು ಕವನ ಯಾಕೆ ಬರೀಬೇಕು ಅಂತ ಕೇಳಲಿಲ್ಲ ಇದುವರೆಗೂ. ಹಾಗೇನಾದರೂ ಕೇಳಿದ್ರೆ ಆ್ಯಕ್ಚುಲಾಗಿ ನನ್ನ ಹತ್ರ ಉತ್ತರ ಇಲ್ಲ. ಯಾತಕ್ಕೆ ಬರೀಬೇಕು, ಯಾತಕ್ಕೆ ಪ್ರಕಟಿಸಬೇಕು ಅನ್ನೋದಕ್ಕೆ ಉತ್ತರ ಇಲ್ಲ. ಇಲ್ಲಿವರೆಗೂ ನಾನು ಬರೆದಿರೋದನ್ನು ಕೆಲವರು, ನನ್ನ ಆಪ್ತರು ಕೆಲವರು ಓದಿದ್ದಾರೆ, ಮೆಚ್ಕೊಂಡಿದ್ದಾರೆ, ತಿದ್ದಿದ್ದಾರೆ, ರೆಡ್ ಪೆನ್ ಯೂಸ್ ಮಾಡಿದ್ದಾರೆ ಎಷ್ಟೊಂದು ಜನ. ನಾನು ಅಷ್ಟು ಜನಕ್ಕೆ ನನ್ನ ಪುಸ್ತಕಕ್ಕೆ ಪಟ್ಟಿದ್ದಕ್ಕೆ ಹಾಗೆ ಕೆಲವರಿಗೆ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳೋದಿದೆ. ನನ್ನ ಮೇಷ್ಟ್ರುಗಳು ಒಬ್ಬರು MN ಸುರೇಶ್ ಮೂನಾ ಅಂತ, ಮತ್ತೊಬ್ಬರು HS ರಾಘವೇಂದ್ರ ರಾವ್ ಅಂತ. ಅವರಿಬ್ಬರು ನನಗೆ ಸ್ಫೂರ್ತಿ ಸ್ಕೂಲ್ ಮೇಷ್ಟ್ರಾಗೋದಕ್ಕೆ. ನಾನು ಅವ್ರಿಗೆ ಪರ್ಮಿಷನ್ನೇ ತೊಗೊಳ್ದೆ ಪುಸ್ತಕನ ಅವ್ರಿಗೆ ಅರ್ಪಣೆ ಮಾಡಿಬಿಟ್ಟಿದ್ದೀನಿ. ಅವ್ರಿಗಿನ್ನೂ ನಾನು ಕಾಪಿ ಕೂಡ ಕೊಟ್ಟಿಲ್ಲ, ಬರೀ ಫೋನಲ್ಲಿ ಮಾತಾಡಿದ್ದಷ್ಟೇ. ಅವ್ರಿಗೊಂದು ಮೊದಲನೇ ಥ್ಯಾಂಕ್ಸ್ ಅವ್ರಿಗೆ. ಆಮೇಲೆ ನನ್ನ ಇನ್ನೊಬ್ಬರು ಸ್ನೇಹಿತರು, ನಾವು ಈ ಕಗ್ಗಾನುಭವ ನೀವು ಕೇಳಿರ್ಬೋದು, ಅದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಸ್ವಲ್ಪ ಲೈಟಾಗಿ ಬರುತ್ತೆ. ನನಗೆ ಭಾಳ ವರ್ಷಗಳಿಂದ ನನ್ನ ಕವನಗಳಿಗೂ ಕೆಲವು ಕವನಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡಿ ಅದನ್ನು ಹಾಡಿಸ್ತಿದ್ದ ವಿಜಯ್ ರಾಜ್ ಅಂತ, ಅವ್ರಿಗೊಂದು ಥ್ಯಾಂಕ್ಸ್. ಬಂದಿಲ್ಲ ಇವತ್ತು, ಅವ್ರಿಗೊಂದು ಧನ್ಯವಾದಗಳನ್ನ ಹೇಳಬೇಕು. ಉಷೆಯು ಮೂಡಿರೆ ಅಂತ ಒಂದು ಕವನ ಇದೆ, ಎಂಥ ಹೂವಿದೆ ಎಂಥ ಹೂವು ಅಂತ ಒಂದಿದೆ. ಅದಕ್ಕೆಲ್ಲ ಭಾಳ ಚೆನ್ನಾಗಿ ರಾಗ ಸಂಯೋಜನೆ ಮಾಡಿದ್ದಾರೆ. ನಾವು ಬರೆದಿರೋ ಕವನನ ಬೇರೆಯವ್ರು ಹಾಡುವಾಗ ಅದನ್ನು ಕೇಳೋ ಒಂದು ಮಜಾನೇ ಬೇರೆ. ಅದು ಒಂಥರ ಆನಂದ ಕೊಡುತ್ತೆ ಅದು. ಇದಕ್ಕೆ ಪುಸ್ತಕಕ್ಕೆ ಮುಖಪುಟ ಬಸವರಾಜ್ ರಣಗಟ್ಟಿಮಠ ಅಂತ. ಮಕ್ಕಳು ಸ್ವಲ್ಪ ಪಕ್ಕಕ್ಕೆ ಹೋದರೆ ಅವ್ರು ಇಲ್ಲಿದ್ದಾರೆ, ನನಗೆ ಕಾಣಿಸ್ತಿಲ್ಲ, ಲೈಟ್ ನನ್ನ ಮೇಲೆ. ಓಕೆ, ಇಲ್ಲಿದ್ದಾರೆ. ಸರಿ, ಥ್ಯಾಂಕ್ ಯು ಸರ್, ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಕಗ್ಗಾನುಭವ ಈ ಥರ ಪಾಡ್ಕಾಸ್ಟ್ನ ಆಯೋಜಿಸ್ತಾ ಇರೋ ಟಾಕ್ ಆಫ್ ದ ಟೌನ್ ಪುಸ್ತಕ ಪಬ್ಲಿಕೇಶನ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಕಡೆಯಿಂದ ಇನ್ನೂ ಹೆಚ್ಚು ಸದಭಿರುಚಿಯ ಕಾರ್ಯಕ್ರಮಗಳು ಬರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಟಾಕ್ ಆಫ್ ದ ಟೌನ್, ಒಳ್ಳೆಯದಾಗಲಿ, ಪುಸ್ತಕ ಓದಿಪ್ಪ. ಥ್ಯಾಂಕ್ ಯು. ಗಂಟೆ ಹೊಡೆದೇ ಬಿಟ್ರಪ್ಪ. ಓಕೆ, ಈಗ ಅರುಣ್ ಮೇಷ್ ಬಗ್ಗೆ ಒಂದು 2 ಮಾತು ಹೇಳ್ಬಿಡ್ತೀನಿ. ಈ ಕವನಗಳು ನೋಡಿ, ಕವನಗಳು ಇವತ್ತಿನೆಲ್ಲ LIC ಏಜೆಂಟ್ ಥರ ಕವಿತೆ ಅಂದರೆ ನಂಗೆ ಅನ್ನೋಂಥ ಒಂದು ಕಾಲದಿಂದ ನೋಡ್ಕೊಂಡು ಬಂದಿದ್ದೀನಿ ನಾನು. YNK ಅವರು ಒಂದು ಕಡೆ ಬರೀತಾರೆ, ಅವರೊಂದು ಪುಸ್ತಕ ಬರೀತಾರೆ, ಕವಿತೆಗಳು ಅಂತ ಕಟ್ ಮಾಡ್ತಾರೆ.
ಅಂದರೆ ಕವಿತೆಗಳು ಅನ್ನೋದನ್ನು ಕವಿ ಪನ್ ಅದ್ರಲ್ಲಿ ಭಾಳ ಫೇಮಸ್ ಅವ್ರು ಕವಿತೆಗಳು ಅನ್ನೋದೇ. ಯಾಕಂದರೆ ಮೊದಲಿಂದ ಏನಪ್ಪ ಅಂದರೆ ಇವ್ರು ಹೇಳ್ದಂಗೆ ಕವನ ಅಂದರೆ ಏನು ಯಾರಿಗೂ ಅದು ಒಗ್ಗದೇ ಇಲ್ಲ, ತುಂಬ ವರ್ಷಗಳಿಂದ ಒಗ್ಗಿಲ್ಲ ಅದು. ಕೊಟ್ಟರೆ ಒಳ್ಳೆಯ ಕಾಫಿ ಎಂಥ ಪದ್ಯಕ್ಕೂ ಮಾಫಿ ಅಂತ, ಇದನ್ನೆಲ್ಲ ನೋಡಿ ಇವೆಲ್ಲ ವೈಎನ್ಕೆ ಅವ್ರ ಮಾತು. ನೀವು ಒಳ್ಳೆ ಕಾಫಿ ಕೊಡಪ್ಪ ನಿನ್ನ ಕವನ ಕೇಳ್ಬಿಡ್ತೀನಿ ನಾನು ಅಂತ. ಆದರೆ ನಮ್ಮ ಅರುಣ್ ಮೇಷ್ಟ್ರ ಕವನಗಳಲ್ಲಿ ಒಂದು ಸತ್ವ ಇದೆ. ಯಾಕಿದೆ ಸತ್ವ ಅಂತ ಒಂದು ಗುಟ್ಟು ಹೇಳ್ತೀನಿ ಕೇಳಿ. ಇವರು ನಾನು ಕೇಳಿದೆ ಹಿಂಗೆ ಮಾತಾಡುವ, ಸರ್ ಕವಿತೆಗಳು ಕವನಗಳು ಬರೆಯೋಕ್ಕೆ ಯಾಕೆ ಶುರು ಮಾಡಿದ್ರಿ ಅಂತ. ಅದಕ್ಕೆ ಹೇಳಿದ್ರು, ಅದು ಶುರು ಮಾಡಿದ್ದು ಭಾಳ ಹಿಂದೆ, ಅದು ಕವನ ಬರೀಬೇಕು ಕವಿತೆ ಬರೀಬೇಕು ಅಂತಲ್ಲ, ನನಗೆ ಡೈರಿ ಬರೆಯೋ ಅಭ್ಯಾಸ ಇತ್ತು. ಈ ಸ್ಕೂಲಲ್ಲಿ ಹೋದಾಗೆಲ್ಲ, ಸ್ಕೂಲಲ್ಲಿ ಗೊತ್ತಲ್ಲ ಒಂಥರ ಏನಂತಾರೆ ಒಂದು ಸಣ್ಣ ಆಕರ್ಷಣೆಗಳು, ಅದನ್ನೆಲ್ಲ ಡೈರಿಲಿ ಬರೆಯೋದು. ಆ ಹುಡುಗಿ ನಂಗೆ ತುಂಬ ಎಲ್ಲ ನಾನು ಏನೋ ಹೇಳ್ತಾ ಇದ್ದೀನಿ, ಅದೇನು ನಿಜನೋ ಸುಳ್ಳೋ ಗೊತ್ತಿಲ್ಲ. ಇವ್ರು ಹೇಳಿಲ್ಲ, ಇವ್ರೇನು ಬರೆದಿರ್ಬೋದು ಅಂತ ಊಹೆ. ಅವಳು ತುಂಬ ಸುಂದರವಾಗಿ ಕಂಡ್ಳು, ಅವಳ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಅನ್ನಿಸ್ತು ಅಂತ. ಇದನ್ನು ಹಿಂಗೆ ಬರೆದ್ರೆ ಓದ್ಬಿಡ್ತಾರಲ್ಲ ಮನೆಯವ್ರು, ಯಾರು ಅಕಸ್ಮಾತ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತಲ್ಲ. ಅದರ ಬದಲು ಒಂದು ಕವಿತೆ ಥರ ಬರೆಯೋಕ್ಕೆ ಶುರು ಮಾಡೋದಂತೆ. ಸುಂದರ ಹುಡುಗಿ ಒಂದು ಈ ಥರ ಏನೋ ಒಂದು ಈ ಥರ ಬರೆದ ಪ್ರಾರಂಭವಾದ ಅವರ ಒಂದು ಕವಿತಾ ಏನಂತಾರೆ ಪ್ರೌಢಿಮೆ ಇವತ್ತು ಪ್ರೌಢ ಮಟ್ಟಕ್ಕೆ ಬಂದು ಒಂದು ಪುಸ್ತಕ ಬಿಡುಗಡೆ ಆಗಿದೆ. ದಯವಿಟ್ಟು ಓದಿ, ಒಂದು ಮನರಂಜನೆ ದೃಷ್ಟಿಯಿಂದಾದರೂ ಅದನ್ನು ಕೊಂಡು ಓದಿ ಅಂತ ಕೇಳ್ಕೊತೀನಿ. ಎಸ್, ಪುಸ್ತಕ ಬಿಡುಗಡೆ ಆಗುತ್ತೆ. ಪ್ರವೀಣ್ ಸರ್ ಹಾಗೆ ಮಕ್ಕಳು ಇಬ್ಬರೂ ಸೇರಿ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಬನ್ನಿ ಸರ್. ಎಲ್ಲರೂ ಕ್ಲಾಪ್ಸ್ ಮಾಡೋದ್ರ ಮೂಲಕ ಎನ್ಕರೇಜ್ ಮಾಡಬೇಕು, ಜೊತೆಗೆ ಬುಕ್ಗೆ ಆಲ್ ದಿ ಬೆಸ್ಟ್ ಹೇಳಬೇಕು. ಹಾಂ ಸರ್, ಖಂಡಿತ ನಿಮಗೇನೆ. ಥ್ಯಾಂಕ್ ಯು ಸರ್, ಬುಕ್ ರಿಲೀಸ್ ಮಾಡಿದ್ದಕ್ಕೆ ಪ್ರವೀಣ್ ಸರ್ ಥ್ಯಾಂಕ್ ಯು, ಹಾಗೆ ಅರುಣ್ ಸರ್ ಥ್ಯಾಂಕ್ ಯು. ಹಿಮಾಚಲದ ಹುಡುಗಿ ಅಂತೂ ಇಂತೂ ಎಲ್ರಿಗೂ ಕಾಣಿಸ್ಕೊಂಡ್ಲು. ಧೂಮ್ತನ ಧೂಮ್ತನ ಧಿರನ ಧೂಮ್ತನ ಧೂಮ್ತನ ಧಿರನ ಧೂಮ್ತನ ಧೂಮ್ತನ ಧಿರನ ಧಿರನ